ಈ ನ್ಯಾಯ ನಮ್ಮೊಂದಿಗೆ ಈಗ ಹಿರಿಯ ವಕೀಲರಾಗಿರುವಂತಹ ಶಂಕರಪ್ಪ ಅವರು ಸಂಪರ್ಕದಲ್ಲಿದ್ದಾರೆ. ಶಂಕರಪ್ಪ ಅವರ ನಮಸ್ಕಾರ. ನಮಸ್ಕಾರ. ಈಗ ನಿಮಗೆ ಈ ವಿಚಾರ ಗಮನಕ್ಕೆ ಬಂದಿದೆ ಅಂತ ಭಾವಿಸ್ತೀವಿ ಸರ್. ಬಂತು ಈಗ ಹೇಳಿದ್ರು, ಬಟ್ ದುರಂತ ಅಂದ್ರೆ ಇದು ಇವತ್ತಿನ ವಿಷಯ ಅಲ್ಲ, ಮೊದಲಿಂದನೂ ಇದೆ. ಹಾ ಜೈಲ್ ಮ್ಯಾನ್ಯುಯಲ್ ಪ್ರಕಾರವಾಗಿ ಕರ್ನಾಟಕ ಜೈಲ್ ಮ್ಯಾನ್ಯುಯಲ್ ಅಂತಿದೆ. ಹ್ಮ್ ಆ ಮ್ಯಾನ್ಯುಯಲ್ ಪ್ರಕಾರವಾಗಿ ಇಲ್ಲಿಗಲ್ ಆಕ್ಟಿವಿಟೀಸ್ ನ ಜೈಲಲ್ಲಿ ಎಂಟರ್ಟೈನ್ ಮಾಡಂಗಿಲ್ಲ. ಹ್ಮ್ ಆತರ ಒಂದುವರೆ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ನಡೆದಂತ ಸಂದರ್ಭದಲ್ಲಿ ಅದಕ್ಕೆಲ್ಲ ಕಾರಣ ಅಲ್ಲಿನ ಅಧಿಕಾರಿ ವರ್ಗ ಇರ್ತದೆ. ಹ್ಮ್ ನೋಡಿ, ಈಗ ಕೆಲವು ಸಂದರ್ಭದಲ್ಲಿ ಈ ತರ ಅನಾಹುತ ನಡೀತವೆ. ಹ್ಮ್ ಕೆಲವು ಸಂದರ್ಭದಲ್ಲಿ ಅನೇಕ ಜನ ಹೊಡೆದಾದ ಸಾಯ್ತಾರೆ. ಕೆಲವು ಜನ ಏನೋ ಔಟ್ಸೈಡ್ ಇಂದ ಕೆಲವು ವಸ್ತುಗಳು ಒಳಗಡೆ ಹೋಗಿ ಡೆಸ್ಪರೇಟ್ ಆಗಿ ಸೂಸೈಡ್ ಮಾಡ್ಕೊಂಡಿರೋ ಸಂದರ್ಭಗಳಿದಾವೆ. ಹ್ಮ್ ಕೆಲವು ಜನರು ಅಲ್ಲಿಗೆ ಅಧಿಕಾರಿಗಳು ಒಬ್ರು ರಸ್ತಾ ಕೊಟ್ಬಿಟ್ಟು ಓಡಿಸುವಂತ ಸಂದರ್ಭಗಳಿದಾವೆ. ಹ್ಮ್ ಇದೇ ವಿಚಾರಕ್ಕೆ ಈ ಹಿಂದೆ ಶಶಿಕಲಾ ಅವ್ರ ಜೈಲಲ್ಲಿದ್ದಾಗ ರೂಪ ಅಂತಕ್ಕಂಥ IPS ಆಫೀಸರ್ ಒಬ್ರು ಕಂಪ್ಲೇಂಟ್ ಕೊಟ್ಟಿದ್ರು. ಹ್ಮ್ ಅದು ಯಾವ ಮಟ್ಟಕ್ಕೆ ಹೋಯ್ತು ಅಂತ ಇವತ್ತಿನವರೆಗೂ ಸಹ ಪ್ರಸ್ತಾಪ ಇಲ್ಲ. ಹ್ಮ್ ಇದು ಕೆಲವು ಅಧಿಕಾರಿಗಳು ಯಾರು ದುಡ್ಡು ಕೊಡ್ತಾರೆ ಇಂಥ ಫೆಸಿಲಿಟೀಸ್ ಕೊಡುವಂತ ಉದಾಹರಣೆಗಳು ಬೇಕಾದಷ್ಟಿದ್ದಾವೆ ಅಲ್ಲಿ ಜೈಲಲ್ಲಿ. ಹ್ಮ್ ಅಲ್ಲಿ ಒಂದು ಮಿತಿ ಇದೆ. ಒಂದು ಸುಮಾರು ಇಡೀ ಜೈಲಲ್ಲಿ 2,000 ಚಿಲ್ಲರೆದಕ್ಕಿಂತ ಒಂದು ಇರಬೇಕು ಇರೋ ಅಲ್ಲಿ ಒಳಗಡೆ ಅಪರಾಧಿ ಆರೋಪಿಗಳು. ಈಗ 5,000ಕ್ಕಿಂತ ಹೆಚ್ಚು ಆರೋಪಿಗಳು ಇವತ್ತಿನ ದಿವಸ ಅಲ್ಲಿ ಜಾಮೀನಲ್ಲಿ ಕುಳಿತಾ ಇದ್ದಾರೆ. ಹ್ಮ್ ಅದು ವ್ಯಾಪ್ತಿ ಮೀರಿ ಮತ್ತು ಅಧಿಕಾರ ಮೀರಿ ಜೊತೆಗೆ ಅಲ್ಲಿ ಎಷ್ಟು ಕೆಪಾಸಿಟಿ ಮೀರಿ ಇವತ್ತಿನ ದಿವಸ ಆರೋಪಿಗಳನ್ನ ಒತ್ತಾಯಪೂರ್ವಕವಾಗಿ ಅಧಿಕಾರಿಗಳು ಇಡ್ಸಿರ್ತಕ್ಕಂಥ ಒಂದು ದುರಂತ. ಹ್ಮ್ ಈಗ ಅನೇಕ ಸಂದರ್ಭದಲ್ಲಿ ಬೇರೆ ಬೇರೆ ಕೇಸ್ಗಳಲ್ಲಿ ಕೋರ್ಟ್ ಗಮನಕ್ಕೆ ತಂದು ಸಹ ಈಗ ಒಂದು ಸುಪ್ರೀಂ ಕೋರ್ಟ್ ಅವರು ಪ್ರತ್ಯೇಕವಾಗಿ ಪದೇ ಹೇಳ್ತಾ ಇದ್ದಾರೆ. ಔಟ್ ಆಫ್ ದಿ ಕೋರ್ಟ್ ಅಲ್ಲೂ ಹೇಳ್ತಾ ಇದ್ದಾರೆ. ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಅವರು ಸಾರ್ವಜನಿಕ ವೇದಿಕೆಗಳಲ್ಲಿ ಹೇಳ್ತಾ ಇದೆ. ಮತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಕಂಟಿನ್ಯೂಸ್ ಆಗಿ ಈ ಜೈಲು ಪ್ರೀ ಟ್ರಯಲ್ ಸ್ಟೇಜ್ ಅಲ್ಲಿ ಅನಗತ್ಯದಲ್ಲಿ ಜೈಲಲ್ಲಿ ಇರ್ತಕ್ಕಂಥದ್ದು ಸೂಕ್ತ ಅಲ್ಲ. ಇವರು ಕನ್ವಿಕ್ಷನ್ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಯಾವ ರೀತಿ ಶಿಕ್ಷೆಯನ್ನು ಅನುಭವಿಸ್ತಾರೋ ಅದೇ ರೀತಿಯಲ್ಲಿ ಶಿಕ್ಷೆ ಅನುಭವಿಸುವಂತ ಅವಶ್ಯಕತೆ ಇಲ್ಲ. ಒಂದು ವೇಳೆ ಟೆಕ್ನಿಕಾಲಿಟಿಯಲ್ಲಿ ಅಥವಾ ಕಾನೂನು ಬಾಹಿರವಾಗಿ ಏನೋ ಜೈಲಲ್ಲಿ ಇದ್ಬಿಟ್ರೆ ಅದನ್ನ ಯಾರು ಕಾಂಪನ್ಸೇಟ್ ಮಾಡ್ತಿರ್ತಕ್ಕಂಥ ಉದಾಹರಣೆಗಳನ್ನು ಸಹ ಅನೇಕ ಸಂದರ್ಭದಲ್ಲಿ ಡೈರೆಕ್ಷನ್ಸ್ ಕೊಟ್ಟು ಮಾಡ್ತಾ ಇದ್ರು ಸಹ ಇವತ್ತಿನ ಸಾಕಷ್ಟು ಜನ ಜೈಲಲ್ಲಿ ಇನ್ನೋಸೆನ್ಸ್ ಇದ್ದಾರೆ. ಅದನ್ನು ಸಹ ಇದು ಒಂದು ಕಾರಣ. ಹಾಗಾಗಿ ಇದು ಮುಖ್ಯವಾಗಿ ನೋಡಿ, ಇದನ್ನ ಕಾನೂನು ಬಾಹಿರ ಚಟುವಟಿಕೆ ಅಂತಲೇ ನಾವು ಪರಿಗಣಿಸಬೇಕಾಗ್ತದೆ. ಮತ್ತು ಅಧಿಕಾರ ಕರ್ತವ್ಯ ವೈಫಲ್ಯ ಅಂತಲೂ ಅಧಿಕಾರಿಗಳ ಕರ್ತವ್ಯ ವೈಫಲ್ಯ ಅಂತಲೂ ನಾವು ಗಣನೆಗೆ ತಗೋಬೇಕಾಗ್ತದೆ. ಸೊ ಇಂತಹ ಸಂದರ್ಭದಲ್ಲಿ ಬಹಳ ಪಾಸಿಟಿವ್ ಆಗಿ ಯೋಚನೆ ಮಾಡಿದಾಗ ಏನಾದ್ರೂ ಇದು ಅವ್ರಿಗೇನು ಆಗ್ಲಿಲ್ಲ ಅಂದ್ರೆ ಅಕಸ್ಮಾತ್ ಹೆಚ್ಚು ಕಮ್ಮಿ ಆದ್ರೆ ಜೈಲಲ್ಲಿ ವಿಲ್ ಬಿ ದಿ ರೆಸ್ಪಾನ್ಸಿಬಲ್. ಸೊ ಅದೆಲ್ಲ ಗಮನಿಸಬೇಕಾಗ್ತದೆ. ಇವರೆಲ್ಲ ದುರಂತ ಅಂದ್ರೆ ಇವತ್ತಿನ ದಿವಸ ಎಲ್ಲ ಪೊಲೀಸ್ ಅಧಿಕಾರಿಗಳು ಕುಮ್ಮಕ್ಕುಗಳು ಮತ್ತು ಅವರ ಈ ತರ ರೀತಿಯಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಒತ್ತು ನೀಡ್ತಕ್ಕಂಥದ್ದು ನಿಜವಾಗೂ ಸಹ ಒಂದು ದುರಂತ ಸಂಗತಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದು ನಡೀಬಾರ್ದು. ಬಟ್ ಇದು ಪದೇ ಅನೇಕ ಸಂದರ್ಭದಲ್ಲಿ ಈ ತರ ಗೈಡ್ಲೈನ್ಸ್ ಕೊಡ್ತಾ ಇದ್ರು ಮತ್ತು ಪೊಲೀಸ್ ಮ್ಯಾನ್ಯಲ್ ಇದ್ರು ಮತ್ತು ಕಾನೂನು ರೀತಿ ಅವಕಾಶ ಇಲ್ಲದೆ ಇದ್ರು ಸಹ ಈಗ ಒಳ್ಳೆ ಇನ್ನೋಸೆನ್ಸ್ಗೂ ಬೇಕಾಗಿರ್ತಕ್ಕಂಥ ಸವಲತ್ತುಗಳು ಅದಕ್ಕೆ ಕೊಡದೇ ಇರತಕ್ಕಂಥ ಪರಿಸ್ಥಿತಿ ಉಂಟಾಗ್ತದೆ ಕೆಲವು ಸಂದರ್ಭದಲ್ಲಿ. ಈಗ ನೋಡಿ, ಇವತ್ತು ಅನೇಕ ಊಟ ಕೆಲವು ಅಕ್ಯೂಸರ್ಗಳಿಗೆ ಅವರ ಆರೋಗ್ಯದ ದೃಷ್ಟಿಯಿಂದ ಕೆಲವು ಊಟನ ಸ್ವಲ್ಪ ಅವಕಾಶ ಕೊಡಬಹುದು ಅಂತಕ್ಕಂಥದ್ದು ಕಾನೂನಲ್ಲಿದೆ. ಸೊ ಈಗ ಕೆಲವು ಸಂದರ್ಭದಲ್ಲಿ ಒಳ್ಳೆಯವ್ರಿಗೂ ಸಹ ಅವಶ್ಯಕತೆ ಇಲ್ಲದೆ ಇರೋರ್ಗೂ ಸಹ ಈ ರೀತಿಯಾಗಿರ್ತಕ್ಕಂಥ ಧಿಕ್ಕರಿಸುವಂತ ಸಾಧ್ಯತೆ ಜಾಸ್ತಿ ಇದಾವೆ. ಸೊ ಮೊನ್ನೆ ತಾನೇ ನಾವು ಕೋರ್ಟಲ್ಲಿ ಯಾವುದೋ ಒಂದು ವಿಚಾರ ನಡೀತಾ ಇರ್ಬೇಕಾದ್ರೆ ಇದೇ ಪರಿಸ್ಥಿತಿ ಇತ್ತು. ಏನು ಕೋರ್ಟಲ್ಲಿ ಜೈಲುಗಳಲ್ಲಿ ಗಾಂಜಾ, ಸಿಗರೇಟು, ಈಗ ಬೇಕಾಗಿರ್ತಕ್ಕಂಥ ಕೆಲವರಿಗೆ ಊಟ ಅವ್ರಿಗೆ ಕಾನೂನಲ್ಲಿ ಅವಕಾಶ ಇಲ್ಲದ್ರೂ ಅವ್ರ ಪಾಡ್ಗೆ ಹೋಗ್ತಾ ಇರ್ತದೆ. ಹೆಂಗ್ ಹೋಗ್ತದೆ? ಅಧಿಕಾರಿಗಳ ಸಹಕಾರ ಇಲ್ಲ ಅಂದ್ರೆ ಹೆಂಗ್ ಸೇರ್ತವೆ ಇವೆಲ್ಲ? ಈ ರಿಸ್ಟ್ರಿಕ್ಟೆಡ್ ಏರಿಯಾ ಅದೆಲ್ಲ ರಿಸ್ಟ್ರಿಕ್ಟೆಡ್ ಅಲ್ಲ. ಒಂದಷ್ಟು ಜನ ಸ್ವಲ್ಪ ಗಂಭೀರವಾಗಿ ಅದನ್ನ ಅನೇಕ ಸಂದರ್ಭದಲ್ಲಿ ಪರಿಗಣಿಸಿದ್ರು ಸಹ ಕೋರ್ಟ್ ಅವರು ಗೈಡ್ಲೈನ್ಸ್ ಕೊಡ್ತಾ ಇದ್ರು ಸಹ ಇದು ಅವಕಾಶ ಸಿಗ್ಲಿಲ್ಲ. ಯಾಕೆ ಆಗ್ತಾ ಇದೆ ಅಂದ್ರೆ ಅಧಿಕಾರಿಗಳ ಅನೇಕ ಸಂದರ್ಭ ಅವರು ಉಪಲಾಗಿರ್ತದೆ. ಅವ್ರ ಕರ್ತವ್ಯ ನಿಷ್ಠೆ ಇಲ್ಲದೆ ಇರ್ತಕ್ಕಂಥದ್ದು, ಕರ್ತವ್ಯ ಲೋಪ ಆಗಿರ್ತಕ್ಕಂಥದ್ದು,
ಕಾಣ್ತದೆ ಇದು ಕನೆಕ್ಟ್ ಮಾಡೋದ್ರಲ್ಲಿ. ಓಕೆ 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 ಅದು ದುರಂತ ಅಂತ ಹೇಳ್ಬಿಟ್ಟು ಹೇಳ್ಬೇಕು. ಬಟ್ ಇದೇ ಆಗುತ್ತೆ ಒಂದು ನೋಡಿ, ಇದು ಇಂಥ ಸಂದರ್ಭದಲ್ಲಿ ಪದೇ ಪದೇ ಈ ತರ ಉದಾಹರಣೆಗಳು ಸಿಗ್ತಾ ಇದಾವೆ. ಹೌದು ಎಚ್ಚೆತ್ಕೋಬೇಕಾಗ್ತದೆ. ಶಂಕರಪ್ಪ ಅವರೇ, ಇವತ್ತಲ್ಲ ಇನ್ನು 10 ವರ್ಷ ಹೋದ್ರೂ ಕೂಡ ಇವತ್ತು ಈ ಸುದ್ದಿ ಬರುತ್ತೆ, ನಾಳೆ ನಾವು ಫಾಲೋ ಮಾಡ್ತಾ ಇರ್ತೀವಿ. ಅಧಿಕಾರಿಗಳು ನೋಡಿ, ನಾನು ಹೇಳ್ತೀನಿ ಈಗಲೇ, ಒಂದು ಸ್ಪೆಷಲ್ ಟೀಮ್ ಅಂತ ರಚನೆ ಮಾಡ್ತಾರೆ, ಹೋಗ್ತಾರೆ, ತನಿಖೆ ಮಾಡ್ತಾರೆ, ತನಿಖೆ ವರದಿ ಕೊಡ್ತಾರೆ, ಅಷ್ಟೇ, ಏನೂ ಆಗೋದಿಲ್ಲ. ಅಟ್ಲೀಸ್ಟ್ ಈಗಲಾದರೂ ಎಚ್ಚೆತ್ಕೊಳ್ತಾರೆ ಅಂತೇಳಿ ಕಾದು ನೋಡಬೇಕಾಗಿದೆ. ಥ್ಯಾಂಕ್ ಯು ಶಂಕರಪ್ಪ ಸರ್, ನಮ್ಮೊಂದಿಗೆ ಮಾತನಾಡೋದಕ್ಕಾಗಿ. ಇದು ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹ, ಸೆಂಟ್ರಲ್ ಜೈಲು ದರ್ಶನ್ಗೆ 5 ಸ್ಟಾರ್ ಹೋಟೆಲ್ ಆಗೋಯ್ತಾ? ಅಲ್ಲ, ಆಗಿದೆ. ದರ್ಶನ್ ಜೈಲು ಫೋಟೋದ ಹಿಂದೆ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಜೈಲಿನ ಗಾರ್ಡನಲ್ಲಿ ಕುಳಿತಿರುವಂತಿದೆ ದರ್ಶನ್ ಫೋಟೋ. ಹಾಗಾದ್ರೆ ಕೃತ್ಯ ಎಸಗಿರೋರನ್ನ ಜೈಲಲ್ಲಿ ಇಡೋದು ಯಾಕೆ? ಕಾಫಿ, ಸಿಗರೇಟ್ ಎಲ್ಲವೂ ಸಿಗುತ್ತೆ ಅಂದ್ರೆ ಮತ್ತೆ ಯಾಕೆ ಜೈಲು? ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಮಾದೇಶ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಯಾಕೆ ಬೇಕು ಜೈಲು ಅಂತ? ಈಗ ಮರ್ಡರ್ ಕೇಸ್ನಲ್ಲಿ ಹೋಗ್ತಾರೆ, ಒಳಗಡೆ ಅಂದರ್ ಆಗ್ತಾರೆ, ಈ ರೀತಿಯಾಗಿ ರಾಜಾತಿಥ್ಯ ಸಿಗುತ್ತೆ ಅನ್ನೋದಾದರೆ ಯಾಕೆ ಬೇಕು? ಜೈಲಿನ ಸೆಂಟ್ರಲ್ ಜೈಲ್ ಅಂತ ತೆಗೆದುಬಿಟ್ಟು 5 ಸ್ಟಾರ್ ಹೋಟೆಲ್ ಅಂತ ಹೆಸರಿಟ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾಚಿಕೆ ಆಗಬೇಕು ಅಧಿಕಾರಿಗಳ ಹಾದಿಯಾಗಿ. ಇದೇನು ಗಮನಕ್ಕೆ ಬಂದಿಲ್ವಾ? ಎಲ್ಲವೂ ಚೆನ್ನಾಗಿದ್ದಾರೆ ಅಂತ ನಾವು ಅಂದ್ಕೊಳ್ಳೋದು, ಅಧಿಕಾರಿಗಳು ಸ್ಟ್ರಾಂಗ್ ಆಗಿದ್ದಾರೆ ಅಂತ ನಾವು ಅಂದ್ಕೊಳ್ಳೋದು. ಆದರೆ ಅಲ್ಲಿ ನೋಡಿದ್ರೆ ತುಂಬ ಮಾನಸಿಕವಾಗಿ ಕುಗ್ಗೋಗಿದ್ದಾರೆ, ಪರಿವರ್ತನೆ ಆಗ್ತಿದ್ದಾರೆ, ಅದೇನೋ ಬುಕ್ಸ್ಗಳನ್ನ ತೊಗೊಂಡು ಓದ್ತಾ ಇದ್ದಾರಂತೆ. ಬುಕ್ಸ್ ಅಲ್ಲ, ಸಿಗರೇಟ್ ಪ್ಯಾಕ್ಗಳು ತೊಗೊಂಡು ಸೇತಾ ಕೂತಿದ್ದಾರೆ ಇಲ್ಲಿ. ಮದೇಶ್, ಖಂಡಿತ ನಾಗೇಂದ್ರ ಬಾಬು, ಎಲ್ಲೊಂದು ಕಡೆ ಒಂದು ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಯಾವುದೇ ಒಂದು ಪ್ರಕರಣದ ಆರೋಪಿಗಳನ್ನಾಗ್ಲಿ ಅವ್ರನ್ನ ಜೈಲಿಗೆ ಹಾಕೋದು ಯಾಕೆ ಅಂದ್ರೆ ಅಲ್ಲಿಂದ ಪರಿವರ್ತನೆ ಆಗಿ ಬೇರೆ ರೀತಿ ಬರಲಿ ಅಂತ. ಜೈಲು ಅಂದ್ರೆ ಸಡನ್ ಆಗಿ ಎಲ್ಲರ ಮೈಂಡ್ಗೆ ಬರೋವಂಥದ್ದು ಏನಂದ್ರೆ 4 ಗೋಡೆಗಳ ಮಧ್ಯೆ ಅವರನ್ನ ಕೂಡಾಕಿರ್ತಾರೆ, ಯಾವುದು ಕೂಡ ಟೈಮ್ ಟು ಟೈಮ್ ಸಿಗೋದಿಲ್ಲ. ಜೊತೆಗೆ ಅವರಿಗೆ ಊಟ ಕೊಡೋದಕ್ಕಾಗಿರ್ಬೋದು, ಅವರು ನೀರು ಕುಡಿಯೋದಕ್ಕಾಗಿರ್ಬೋದು, ಅಲ್ಯೂಮಿನಿಯಂ ನಲ್ಲಿ ತಯಾರಾದಂಥ ಪಾತ್ರೆಯನ್ನ ಅವ್ರಿಗೆ ಕೊಡ್ತಾರೆ. ಯಾಕಂದ್ರೆ ಅದರಲ್ಲಿರುವಂಥ ಒಂದಷ್ಟು ಅಂಶ ಅವರನ್ನ ದೈಹಿಕವಾಗಿ ಕುಗ್ಗಿಸುವಂಥ ಅಂಶ ಅದರಲ್ಲಿ ಇರುತ್ತೆ ಅಂತೇಳಿ ಆ ಒಂದು ಪಾತ್ರೆಯಲ್ಲಿಯೇ ಅವರಿಗೆ ಊಟ ಕೊಡ್ತಾರೆ. ಅಷ್ಟು ಕಟ್ಟುನಿಟ್ಟಾದಂಥ ಜೈಲಿನ ವ್ಯವಸ್ಥೆ ಇರುತ್ತೆ. ಜೊತೆಗೆ ಅಲ್ಲಿ ಊಟಕ್ಕೆ ಹೋಗ್ಬೇಕಂದ್ರು, ತಿಂಡಿಗೆ ಹೋಗ್ಬೇಕಂದ್ರು ಅದರದ್ದೇ ಆದಂಥ ಒಂದಷ್ಟು ಟೈಮ್ ಇರುತ್ತೆ, ಟೈಮ್ ಟೇಬಲ್ ಇರುತ್ತೆ. ಜೊತೆಗೆ ಅಧಿಕಾರಿಗಳು ಆಗಾಗ ರೌಂಡ್ಸ್ ಹಾಕ್ತಿರ್ತಾರೆ. ಅಷ್ಟೊಂದು ಕಟ್ಟುನಿಟ್ಟಾಗಿರುತ್ತೆ. ಇದೇ ಕಟ್ಟುನಿಟ್ಟಿನ ವ್ಯವಸ್ಥೆಯನ್ನ ಇದೇ ದರ್ಶನ ಹಲವು ಸಿನಿಮಾಗಳಲ್ಲಿ ನಾವು ನೋಡಿದ್ದೇವೆ. ಆದರೆ ಇವತ್ತು ಸೆಂಟ್ರಲ್ ಜೈಲ್ ಅಂತ ಕರೆಸ್ಕೊಳ್ತಿರುವ ಪರಪ್ಪನ ಅಗ್ರಹಾರದಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆ ಇದೆ ಅನ್ನುವಂಥದ್ದನ್ನ ಪದೇ ಪದೇ ಪ್ರಶ್ನೆ ಮಾಡುವಂತಹ ಒಂದಷ್ಟು ಸಂದರ್ಭ ಎದುರಾಗ್ತಿದೆ. ಯಾಕಂದ್ರೆ ಪದೇ ಈ ರೀತಿಯಾದಂಥ ಒಂದಷ್ಟು ಊಹಾಪೋಹಗಳು ಕೇಳಿ ಬರ್ತಿತ್ತು. ಒಳಗಡೆ ಮೊಬೈಲ್ ಅನ್ನ ಯೂಸ್ ಮಾಡ್ತಾರೆ ಅಥವಾ ಡ್ರಗ್ಗಳು ಇರುತ್ತದೆ, ಜೊತೆಗೆ ಗಾಂಜಾ ಎಲ್ಲ ಗೊತ್ತಿರುತ್ತೆ ಅಧಿಕಾರಿಗಳಿಗೆ. ಇವತ್ತು ಪರಪ್ಪನಗರ ಕೇಂದ್ರ ಕಾರಾಗೃಹ ಸುತ್ತಮುತ್ತಲಿರುವಂತಹ ಜನ ಪ್ರತಿಭಟನೆ ಮಾಡ್ತಾರೆ, ಜಾಮನ್ನ ಸಮಸ್ಯೆ ಆಗ್ತಾ ಇದೆ ಅಂತೇಳಿ. ಇಲ್ಲಿ ಆ ವಿಚಾರವಾಗಿ ಮಾತಾಡೋಣ. ದರ್ಶನ್ ಫೋಟೋ ಹೊರ ಬಂದಿದ್ದು ಹೇಗೆ? ಕಾಂಪೌಂಡ್ನ ಹೊರಗಡೆಯಿಂದ ತೆಗೆದಂತ ಅನುಮಾನ ಅಲ್ಲ, ಹೊರಗಿನಿಂದ ಕಾಂಪೌಂಡ್ ಹತ್ತಿ ಫೋಟೋ ತೆಗೆದ್ರ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಅಥವಾ ಜೈಲಿನಲ್ಲಿರುವಂಥ ಕೈದಿಯೇ ಫೋಟೋ ತೆಗೆದ್ನಾ? ಫೋಟೋ ತೆಗೆದಿದ್ದು ಯಾವಾಗ, ಯಾರು, ಹೇಗೆ? ದರ್ಶನ್ ಫೋಟೋ ತೆಗೆದಿದ್ದು ಹೇಗೆ, ಯಾವಾಗ, ಯಾರು ತೆಗೆದ್ರು? ನೋಡಿ, ಎಲ್ಲ ವಿಚಾರಗಳು ಅಂತೆ ಕಂತೆಗಳಂತ ಚರ್ಚೆಗಳಾಗ್ತಾ ಇದೆ. ಆದರೆ ಮನ ಪರಿವರ್ತನೆ ಆಗಬೇಕಾಗಿರುವಂಥ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹ 5 ಸ್ಟಾರ್ ಹೋಟೆಲ್ ಅಂತೆ ಭಾಸವಾಗ್ತಾ ಇದೆ. ಯಾಕೆ ಪ್ರಶ್ನೆನ ಮಾಡ್ತಾ ಇದ್ದೀವಿ ಅಂತಂದರೆ, ಯಾರಾದರೂ ರೆಸಾರ್ಟ್ಗೋ ಅಥವಾ ಹೋಮ್ ಸ್ಟೇಗಳಿಗೋ ಹೋಟೆಲ್ಗಳಿಗೋ ಹೋದರೆ ಅವ್ರಿಗೆ ಅಂತ ಗಾರ್ಡನ್ ಇರುತ್ತೆ, ಗಾರ್ಡನಲ್ಲಿ ಒಂದು ಚೇರ್ಗಳಿರುತ್ತೆ, ಟೇಬಲ್ ಇರುತ್ತೆ, ಅಲ್ಲಿ ರಿಲ್ಯಾಕ್ಸ್ ಮಾಡೋದಕ್ಕೆ. ಇವರಿಲ್ಲಿ ರಿಲ್ಯಾಕ್ಸ್ ಮೋಡ್ನಲ್ಲಿದ್ದಾರೆ. ರಿಲ್ಯಾಕ್ಸ್ ಮೂಡಲ್ಲಿ ನಮಗೆ ಇಲ್ಲಿ ಹೇಳೋಂಥದ್ದು, ಫುಲ್ ಟೆನ್ಷನಲ್ಲಿದ್ದಾರಂತೆ, ಅವರು ಏನಾಗುತ್ತೋ ಅಂತ ಅವರು ಆತಂಕದಲ್ಲಿದ್ದಾರಂತೆ, ಕುಗ್ಗಿ ಹೋಗಿದ್ದಾರಂತೆ, ವೆಯ್ಟ್ ಲಾಸ್ ಆಗಿದೆಯಂತೆ, ಪುಸ್ತಕಗಳನ್ನ ತಗೊಂಡು ಓದ್ತಾ ಇದ್ದಾರಂತೆ. ಹಾಗಾದರೆ ಇವ್ರಿಗೆ ಜೈಲಿನ ಒಳಗಡೆ ಸಿಗರೇಟ್ ಸಿಗುತ್ತೆ ಅನ್ನೋದಾದರೆ ಸಿಗರೇಟನ್ನು ತೆಗೆದುಕೊಳ್ಳೋದಕ್ಕೆ ದುಡ್ಡು ಹೇಗೆ ಬರುತ್ತೆ? ಇವ್ರ ಹತ್ರ ದುಡ್ಡು ಹೇಗೆ ಬರುತ್ತೆ? ಯಾರಾದರೂ ಭೇಟಿ ಮಾಡಿದಾಗ ಇವ್ರಿಗೆ ದುಡ್ಡು ಕೊಟ್ಟು ಬರ್ತಾರಾ? ಹೇಗೆಲ್ಲ ಸಾಧ್ಯ ಆಗುತ್ತೆ? ಈಗ ಅಲ್ಲಿ ಕೋರ್ಟ್ ಹೇಳ್ತಾ ಇದೆ, ಇನ್ನು ವಿಚಾರಣೆ ಮಾಡಬೇಕು ಅಂತೇಳಿ, ಮನೆಯ ಊಟ ಕೊಡಬೇಕೋ ಬೇಡವೋ ಅಂತೇಳಿ.
ಈ ವಾರದಲ್ಲಿ ಅದ್ರ ಬಗ್ಗೆ ವಿಚಾರಣೆ ಕೂಡ ನಡೆಯುತ್ತೆ. ಆದರೆ ಅವರ ಕೈಯಲ್ಲಿ ಪಿಂಗಾಣಿ ಗ್ಲಾಸ್ ಇದೆ. ಹೇಗೆ ಗ್ಲಾಸ್ ಒಳಗಡೆ ಹೋಯ್ತು? ಇಷ್ಟೊಂದು ರಾಯಲ್ ಟ್ರೀಟ್ಮೆಂಟ್ ಇರುತ್ತಾ? ಆ ಬ್ಲಾಕ್ ಸೆಲ್ ಅಂತ ಇರುತ್ತೆ, ಅದ್ರ ಬಗ್ಗೆ ಎಲ್ಲ ಕೇಳಿದ್ವಿ ನಾವು ಈ ಹಿಂದೆ ಎಲ್ಲ. ಅದೆಲ್ಲವನ್ನ ಕೂಡ ಗಮನಿಸಿದಾಗ ಜೈಲಂದ್ರೆ ಹೀಗಿರುತ್ತೆ, ಆ ಬ್ಲಾಕ್ ಸೆಲ್ನ ತೊಗೊಂಡೋಗಿ ಹಾಕ್ಬಿಟ್ರೆ ಅಲ್ಲಿ ಎಷ್ಟು ಕಷ್ಟಪಡ್ತಾರೆ ಅಂತ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಮಹೇಶ್, ನಿಮಗೂ ಕೂಡ ಗೊತ್ತಿರುತ್ತೆ ಚೆನ್ನಾಗಿ ಜೈಲಿನ ಒಳಗಡೆ ಹೇಗೆಲ್ಲ ಇರುತ್ತೆ ಅಂತೇಳಿ. ಆದರೆ ಹೀಗೂ ಇರುತ್ತಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತದೆ ಈ ಫೋಟೋ ಹೊರ ಬಂದಾಗಿದ್ದರಿಂದ. ಯಾವಾಗ ತೆಗೆದ್ರು, ಯಾರು ತೆಗೆದ್ರು, ಹೇಗೆ ತೆಗೆದ್ರು ಅನ್ನೋದೇ ಈಗ ಪ್ರಶ್ನೆ. ಮಹೇಶ್, ಖಂಡಿತ ನಾಗೇಂದ್ರ ಬಾಬು, ಈ ಒಂದು ಫೋಟೋ ಹೊರಗಡೆ ಬರ್ತಿದ್ದಂತೆ ಇಲಾಖೆಯಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಯಾಕಂದ್ರೆ ಇಲ್ಲಿವರೆಗೂ ಕೂಡ ಜೈಲಿನಲ್ಲಿ ಈ ರೀತಿಯಾದಂತಹ ಒಂದು ಫೋಟೋಗಳು ಕೂಡ ಬಿಡುಗಡೆ ಆಗಿರಲಿಲ್ಲ, ಅಂದ್ರೆ ಲೀಕ್ ಆಗಿರಲಿಲ್ಲ. ಆದ್ರೆ ದರ್ಶನ್ ಇರುವಂತಹ ಒಂದು ಫೋಟೋ, ಅದರಲ್ಲೂ ಕೂಡ ಬೆಂಗಳೂರಿನನ್ನೇ ನಡೆಸಿದಂತ, ಅಂದ್ರೆ ಬೆಂಗಳೂರಿನಲ್ಲಿ ಸಾಕಷ್ಟು ಕುಖ್ಯಾತಿ ಪಡೆದಿರುವಂತಹ ನಟೋರಿಯಸ್ ರೌಡಿ ಆಗಿರುವಂತಹ ವಿಲ್ಸನ್ ಗಾರ್ಡನ್ ನಾಗನ ಪಕ್ಕ ಕುಂತಿರುವಂತಹ ಈ ಒಂದು ಫೋಟೋ ಯಾರು ತೆಗೆದ್ರು, ಎಲ್ಲಿಂದ ಈ ಒಂದು ಫೋಟೋನ ತೆಗೆದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಜೈಲಾಧಿಕಾರಿಗಳು ಜೊತೆಗೆ ಸ್ಥಳೀಯ ಪೊಲೀಸರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹುಡುಕಾಟ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಆ ಒಂದು ಫೋಟೋ ಯಾರು ತೆಗೆದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಮೇಲ್ನೋಟಕ್ಕೆ ನೋಡ್ತಿದ್ರೆ 2-3 ರೀತಿಯಾದಂತಹ ಅನುಮಾನಗಳು ಆ ಒಂದು ಫೋಟೋದಲ್ಲಿ ಮೂಡುತ್ತೆ. ಯಾಕಂದ್ರೆ ಕಾಂಪೌಂಡ್ ನಿಂದ ಹೊರಗಡೆ ತೆಗೆದಿರುವಂತ ಸಾಧ್ಯತೆ ಕೂಡ ಇದೆ. ಇಲ್ಲಾಂದ್ರೆ ಅಲ್ಲಿ ಒಳಗಡೆ ಇದ್ದಂತ ಯಾವ್ದಾದ್ರು ಕೈದಿಯ ಒಂದು ಫೋಟೋವನ್ನ ತೆಗೆದುಕೊಂಡು ಹೊರಗಡೆ ಕಳಿಸಿರುವಂತ ಸಾಧ್ಯತೆ ಇದೆ. ಒಂದು ವೇಳೆ ಹೊರಗಡೆಯಿಂದ ತೆಗೆದ್ರು ಕೂಡ ಒಂದು ರೀತಿಯಾದಂತಹ ಬೇರೆ ರೀತಿಯಾದಂತಹ ತನಿಖೆ ಇಲ್ಲಿ ಶುರು ಮಾಡಬೇಕಾಗುತ್ತೆ. ಜೊತೆಗೆ ಒಳಗಡೆಯೇ ಬೇರೆ ಯಾವ್ದಾದ್ರು ವ್ಯಕ್ತಿ ಅಂದ್ರೆ ಕೈದಿ ಏನಾದ್ರು ಈ ಫೋಟೋ ತೆಗೆದಿದ್ರೆ ಬೇರೆ ಬೇರೆ ಕೈದಿಗಳಿಗೆ ಒಂದು ಫೋಟೋ ತೆಗೆಯುವಂತ ಸೌಲಭ್ಯ, ಅಂದ್ರೆ ಅವರ ಕೈಯಲ್ಲಿ ಫೋನ್ ಇದೆ ಅಂತಂದ್ರೆ ದರ್ಶನ್ ಆಗಿರ್ಬೋದು, ಅಲ್ಲಿ ಕೂತಿರುವಂತ ವಿಲ್ಸನ್ ಗಾರ್ಡನ್ ನಾಗ ಆಗಿರ್ಬೋದು, ಇವರಿಗೆ ಯಾವ ರೀತಿಯಾದಂತ ಸೌಲಭ್ಯ ಒಳಗಡೆ ಸಿಗುತ್ತೆ ಅನ್ನುವಂತ ಅನುಮಾನ ಇಲ್ಲಿ ನಿಜಕ್ಕೂ ಕೂಡ ಮೂಡಿಬರುತ್ತೆ. ಅದಕ್ಕೆ ಪುಷ್ಟಿ ಕೊಡುವಂತೆ ಈಗ ಆ ಫೋಟೋದಲ್ಲಿರುವಂತಹ ಆ ಒಂದು ದೃಶ್ಯ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳು ಈ ಒಂದು ಫೋಟೋ ಎಲ್ಲಿಂದ ಹೊರಗಡೆ ಬಂದಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಸಿಬ್ಬಂದಿಗೆ ಮಾಹಿತಿ ಕಲೆ ಹಾಕುವಂತೆ ಸೂಚನೆ ನೀಡುವಂತ ಕೆಲಸವನ್ನು ಮಾಡಲಾಗಿದೆ. ಸದ್ಯಕ್ಕೆ ಈ ಒಂದು ವಿಚಾರದಿಂದ ಜೈಲ ಅಧಿಕಾರಿಗಳು ಶಾಕ್ಗೆ ಒಳಗಾಗಿದ್ದಾರೆ. ಈಗಾಗಲೇ ಅವ್ರಿಗೆ ಕಂಟಕ ಎದುರಾಗ್ತಿದೆ. ಇತ್ತೀಚಿನ ದಿನಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ರಿಪಬ್ಲಿಕ್ ಕನ್ನಡದಲ್ಲಿ ಜೈಲಿನ ಒಳಗಡೆ ಏನೆಲ್ಲ ನಡೀತಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನ ಎಕ್ಸ್ಕ್ಲೂಸಿವ್ ಆಗಿ ರಿಪೋರ್ಟ್ ಮಾಡುವಂತ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡಿತ್ತು. ಆದ್ರೆ ಒಳಗಡೆ ಹೋಗೋದಕ್ಕೆ ಮಾಧ್ಯಮಗಳಿಗೆ ಅಲೋ ಇರೋದಿಲ್ಲ. ಜೊತೆಗೆ ಯಾರು ಹೋದ್ರೂ ಕೂಡ ಒಳಗಡೆ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳಿದೆ. ಹಾಗಾದ್ರೆ ಆ ಎಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕಟ್ಟುನಿಟ್ಟು ಯಾಕೆ ಒಳಗಡೆ ಹೋಗ್ತಿರುವಂಥ ಈ ಎಲ್ಲ ದೃಶ್ಯಗಳು ಕಣ್ಣಿಗೆ ಕಾಣಬಾರ್ದು ಅಂತನಾ, ಅಥವಾ ಕಂಡಿದ್ದೆಲ್ಲವೂ ಕೂಡ ಯಾರಿಗೂ ಗೊತ್ತಾಗಬಾರ್ದು ಅಂತ ಈ ಎಲ್ಲ ಕಟ್ಟುನಿಟ್ಟಿನ ರೂಲ್ಸ್ಗಳನ್ನು ಮಾಡ್ತಿದ್ರ? ಎಷ್ಟು ರೂಲ್ಸ್ಗಳನ್ನು ಮಾಡಿದ್ರು ಕೂಡ ಒಳಗಡೆ ಕೈದಿಗಳಿಗೆ, ಕೊಲೆ ಮಾಡಿರುವಂಥ ಆರೋಪಿಗಳಿಗೆ, ಕುಖ್ಯಾತ ರೌಡಿಗಳಿಗೆ ಈ ರೀತಿಯಾದಂಥ ಒಂದಷ್ಟು ಟ್ರೀಟ್ಮೆಂಟ್ ಸಿಗ್ತಿದೆ ಅಂತಂದರೆ ಇಲಾಖೆ ಅಧಿಕಾರಿಗಳು ಮುಂದಿನ ದಿನದಲ್ಲಿ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ನಾಗೇಂದ್ರ ಬಾಬು, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಮಹೇಶ್. ನೋಡಿ, ಈಗ ಈ ಫೋಟೋವನ್ನು ತೆಗೆದಂಥ ವ್ಯಕ್ತಿ ಯಾರು ಅನ್ನೋದು ಗೊತ್ತಾಗಬೇಕು. ಯಾವಾಗ ತೆಗೆದ್ರು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಜೈಲಿನ ಒಳಗಡೆ ತೆಗೆದಿದ್ದೆ ಆದರೆ ಕ್ಯಾಮ್ರಾ ಇರುವಂಥ ಮೊಬೈಲನ್ನು ಹೇಗೆ ಒಳಗಡೆ ತೊಗೊಂಡೋದ್ರು ಅದು ಕೂಡ ತನಿಖೆ ಆಗಬೇಕು. ಅಲ್ಲಿ ನೋಡಿ, ಒಂದು ವಿಚಾರ ಈಗ ನಿಮ್ಗೆ ಹೇಳಲೇಬೇಕು ವೀಕ್ಷಕರೇ. ಜೈಲಿನಲ್ಲಿ ಮೊಬೈಲ್ ತೊಗೊಂಡೋಗಿರ್ತಾರಲ್ಲ, ಆ ಮೊಬೈಲ್ ಚಾರ್ಜಿಂಗ್ ಹಾಕ್ಕೊಡೋದು ಯಾರು? ಅಲ್ಲಿರುವಂಥ ವಾರ್ಡನ್ಗಳು. ಚಾರ್ಜಿಂಗ್ ಹಾಕ್ಕೊಡೋದಕ್ಕೆ ಇಷ್ಟು ಅಂತ ದುಡ್ಡು ತೊಗೋತಾರೆ. ಚಾರ್ಜಿಂಗಿಗೆ ದುಡ್ಡು ಅಂತೇಳಿ, ಮೊಬೈಲ್ ಇಟ್ಕೊಳ್ಳೋದಕ್ಕೆ ಇಷ್ಟು ಅಂತ ದುಡ್ಡು, ಹೆಜ್ಜೆ ಹೆಜ್ಜೆಗೂ ದುಡ್ಡು, ಹೆಜ್ಜೆ ಹೆಜ್ಜೆಗೂ ದುಡ್ಡು. ಅಲ್ಲಿ ಹೊರಗಡೆಯಿಂದ ತರುವಂಥ ಊಟ ಒಳಗಡೆ ಹೋಗಬೇಕು ಅಂದರೆ ಅದಕ್ಕೂ ದುಡ್ಡು, ಆ ಊಟವನ್ನು ಮಾಡಬೇಕು ಅಂತಂದರೆ ಅದಕ್ಕೂ ದುಡ್ಡು. ಜೈಲಿನಲ್ಲಿ ಅವ್ರಿಗೆ ಟಿ ವಿ